ನಂದು ಟೈಲ್ಸ್ ಗ್ರಾನೈಟಿನ್ ಕೆಲಸ. ನನಗೆ ಡಿಸ್ಕ್ ಬಲ್ಜ್ ಆಗಿತ್ತು. L4 L5 ಬಗ್ಗಕ್ ಆಗ್ತಿರ್ಲಿಲ್ಲ. ಎಲ್ಲಿಂದ ಸರ್ ತಾವು? ಚಿತ್ರದುರ್ಗದಿಂದ ಇಲ್ಲಿ ಬಂದೆ. ಇಲ್ಲಿ ವಿಡಿಯೋಸ್ ಎಲ್ಲ ನೋಡ್ಕೊಂಡು ನಿಮ್ಮ ಫೇಸ್ಬುಕ್ ನಂಗೆ ನೋಡಿ पहले आप झुकते थे? हाँ, अब ನಾನು ಇವಾಗ 7ನೇ ಸೆಕ್ಷನ್ ಬಂದಿರೋದು. 7ನೇ ಸೆಕ್ಷನ್ ನನಗೆ ಕಂಪ್ಲೀಟ್ ಆಗಿ ಕ್ಯೂರ್ ಆಗಿದೆ. बाइक को सब उठो जरा थोड़ा। पहले नमाज होता नहीं था? ಏನು ಬ್ಲಡ್ ರೆಸ್ಟ್ ಏನ್ ತಗೊಂಡ್ಲಿಲ್ಲ. ರೆಗ್ಯುಲರ್ ಆಗಿ ಏನ್ ಕೆಲಸ ಹೋಗ್ತಿದ್ವಿ ಆ ಕೆಲಸ ಮಾಡ್ತಿದ್ವಿ. अस्सलाम वालेकुम वरहमतुल्लाहि वबरकातुहू। ಎಲ್ಲರಿಗೂ ನಮಸ್ಕಾರ. अस्सलाम वालेकुम ಸರ್, ತಾವು ಹೆಸರು? ಬಾಬಾಜಾನ್. ಬಾಬಾಜಾನ್, ಎಲ್ಲಿಂದ ಸರ್ ತಾವು? ಚಿತ್ರದುರ್ಗದಿಂದ. ಏನ್ ತೊಂದರೆ ಇತ್ತು ಸರ್? ನನಗೆ ಡಿಸ್ಕ್ ಬಲ್ಜ್ ಆಗಿತ್ತು. L4 L5 ಬಗ್ಗಕ್ ಆಗ್ತಿರ್ಲಿಲ್ಲ. ಉರಿ ಕಿತ್ಕೊಳ್ಳೋದಿದೆಲ್ಲ. ಇವಾಗ ನಾನ್ ಮಾಡೋದು ಹೆವಿ ಕೆಲಸ. ಓಕೆ, ಏನ್ ಕೆಲಸ ಸರ್? ನಂದು ಟೈಲ್ಸ್ ಗ್ರಾನೈಟಿನ್ ಕೆಲಸ. ನಂದು ಫುಲ್ okay. ಹೆವಿ ಕೆಲಸ. ಓಕೆ, ಬಹಳ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು. ಬಹಳ ಕಡೆ ಎಲ್ಲ ಅಡ್ಡಾಡ್ಬಿಟ್ಟೆ. ಎಲ್ಲಾರು ಸರ್ಜರಿ ಮಾಡಿಸ್ಬೇಕಂತ ಹೇಳಿದ್ರು ಡಾಕ್ಟ್ರು. ಹಂಗೂ ಗ್ಯಾರಂಟಿ ಕೊಡಲ್ಲ ಅಂತಾನು ಹೇಳಿದ್ರು. ಇವಾಗ ಏನಿಲ್ಲ, ಇಲ್ಲಿ ಬಂದೆ. ಇಲ್ಲಿ ವಿಡಿಯೋಸ್ ಎಲ್ಲ ನೋಡ್ಕೊಂಡು ನಿಮ್ಮ ಫೇಸ್ಬುಕ್ ನಂಗೆ ನೋಡಿ ಬಂದಿದ್ದು ನಾನು ಇಲ್ಲಿಗೆ. ಓಕೆ, ನೀವು ಒಂದ್ 16,000 ಸತಿ ಬರ್ಬೇಕಂತ ಹೇಳಿದ್ರು. ಅದ್ರೊಳಗೆ ನನಗೆ ಕ್ಯೂರ್ ಆಗೈತೆ. ಎಷ್ಟು ಟೈಮ್ನಲ್ಲಿ? ನಾನು ಇವಾಗ 7ನೇ ಸೆಕ್ಷನ್ ಬಂದಿರೋದು. 7ನೇ ಸೆಕ್ಷನ್ ನನಗೆ ಕಂಪ್ಲೀಟ್ ಆಗಿ ಕ್ಯೂರ್ ಆಗಿದೆ. ಇವಾಗ ಏನಿಲ್ಲ, ಬೇರೆಯವರು ಬರ್ಬೋದು. ನಮ್ಮಂತ ಪ್ರಾಬ್ಲಮ್ ಇರೋರೆಲ್ಲ ಬರ್ಬೋದು. ಏನು ಪ್ರಾಬ್ಲಮ್ ಇಲ್ಲ. ಕೆಲವ್ರು ಅನ್ಕೊಂತಾರೆ. ಹೊರಗಡೆನು ವಿಚಾರಿಸಿದ್ವಿ ನಾವು. ಬಂದಾಗ ನಾವು ಫಸ್ಟ್ ಸೆಷನ್ ಬಂದಾಗನು ವಿಚಾರಿಸಿದ್ವಿ ನಾವು. ವಿಚಾರಿಸಿ ಕೇಳಿದಾಗ ಎಲ್ಲಾರು ನಾರ್ಮಲ್ ಆಗೈತೆ ಅಂತ ಹೇಳಿದ್ರು. ಅವಾಗ್ಲಿನ ನಿಮ್ಮೇಲೆ ಒಂದ್ ಭರವಸೆ ಇಟ್ ಬಂದ್ವಿ. ಆ ಭರವಸೆನ ಉಳಿಸ್ಕೊಂಡಿದೀರ. ನಾವು ಬೇರೆಯವ್ರಿಗೆ ಇದ್ ಮಾಡ್ ಸಜೆಷನ್ ಕೊಡ್ತೀವಿ. ಓಕೆ ಸರ್, ಇವಾಗ ನೀವು ಟೈಲ್ಸ್ ಕೆಲಸ ಮಾಡ್ತಿದ್ರಲ್ಲ, ಅದರಲ್ಲಿ ಬೆಡ್ ರೆಸ್ಟ್ ಏನಾನು ಮಾಡ್ಬಿಟ್ಟು ಏನಾನು ಟ್ರೀಟ್ಮೆಂಟ್? ಇಲ್ಲ, ಏನಿಲ್ಲ. ಏನು ಬ್ಲಡ್ ರೆಸ್ಟ್ ಏನ್ ತಗೊಂಡ್ಲಿಲ್ಲ. ರೆಗ್ಯುಲರ್ ಆಗಿ ಏನ್ ಕೆಲಸ ಹೋಗ್ತಿದ್ವಿ ಆ ಕೆಲಸ ಮಾಡ್ತಿದ್ವಿ. ಬರ್ತಿದ್ವಿ, ಆರಾಮಾಗಿ ಮನೆಯಾಗ ಬರ್ತಿದ್ವಿ. ಮೊದ್ಲೆಲ್ಲ ಇದೆಲ್ಲ ಪೇನ್ ಬಂದ್ಬಿಡೋದು. ಇವಾಗ ಸದ್ಯಕ್ಕೆ ಏನಿಲ್ಲ, ಆರಾಮಾಗಿ ಮಕ್ಕಂತೀವಿ, ಇದಳ್ತೀವಿ, ಕೆಲ್ಸಕ್ಕೂ ಹೋಗ್ತಿವಿ. ನಮ್ ಕೆಲಸ ಏನೈತೆ ನಾವು ರೆಗ್ಯುಲರ್ ಆಗಿ ನಾವು ಮಾಡ್ತಾ ಇದೀವಿ. ಮಾಡ್ಬಿಟ್ಟು ನೀವು ಟ್ರೀಟ್ಮೆಂಟ್ ತಗೊಂಡು ಟ್ರೀಟ್ಮೆಂಟ್ ತಗೊಂಡೆ ವಾಸಿ ಆಗಿರೋದು. ಓಕೆ, ಮತ್ತೆ ನೀವು ವಾಕ್ ಮಾಡಕ್ಕೆ ಬಗ್ಗಕ್ಕೆ ಆಗ್ತಿರ್ಲಿಲ್ಲ? ಬಹಳ ಕಷ್ಟ ಆಗ್ಬಿಡೋದು ನನಗೆ. ಮತ್ತೆ नमाज ಮಾಡೋಕ್ಕೂ ಕಷ್ಟ, ಬಹಳ ಕಷ್ಟ ಆಗೋದು. जैसे कि अब तुम्हें नमाज पढ़ने मुश्किल होती थी, सजदा करने नहीं होता था। झुको बताओ, कितना पहले आप झुकते थे? हाँ, अब अल्हम्दुलिल्लाह अब नमाज पढ़ने आपको? अल्हम्दुलिल्लाह नमाज पढ़ सकता हूँ। बैठ को सब उठो जरा थोड़ा। पहले नमाज होता नहीं था? हाँ, अब नमाज ऐसा नॉर्मल नमाज पढ़ रही हैं? पढ़ रहे हैं। तो झुक नहीं सकते थे ना? नहीं, झुकने नहीं होता था। जी, अब खड़ने नहीं होता था। झुकने की दूर की बात, खड़ने नहीं होता था। अब आराम से झुकना, नमाज पढ़ना आराम से पढ़ लेता हूँ। क्या बोलना चाहती हैं? अल्लाह ताला फर्स्ट ऑफ ऑल शिफा दिया। और एक्चुअली 16 सेक्शन थे आपके। 16 सेक्शन। आप क्या बोलना चाहती हैं? 7 सेक्शन में होगा म्हणजे 16 टाइम बोले थे, अलग फजल से म्हणजे 7 सेक्शन में पूरा कम होगा। और एक क्या का तो पेशेंट को पूछती हैं, उनको आराम होगा तो हमने सामने नहीं बुलाते तुम्हें। जी जी जी, कहाँ खत्म हो हमको चौथे कुछ ये करती हैं, सामने ले जाते हैं। जी जी, ये भरोसा देती है, इतने आराम को तुम्हें टाइम लेती है, उसके अंदर ही क्योर करके देती है। अल्हम्दुलिल्लाह, जब खुदा ताला शिफा देता है तो उसके आगे हमें नहीं बढ़ा सकते, क्योंकि जब खुदा ताला एक बार शिफा लिख के रहता है वहाँ पे इतने टाइम में शिफा होना करके, उसके आगे हमें लेके गए तो हमारे हाथों से शिफा खुदा ताला उठा लेता। तो उसके जो हमारे वालिद थे तो वो भी बोलते थे, क्या बोले तो कभी भी कहाँ शिफा होते वहाँ स्टॉप करना, ऐसा नहीं कि तू बढ़ाना नहीं। तो वही से उनकी इस बात पर मैं चल रहे को इंशाल्लाह ऐसा। और क्या बोलना चाहती हैं आप? अभी नहीं, अब सब अब मुझे शिफा हो को है। मेरे जैसे बल्ला के हार्ड वर्क काम करने वाले जाने के वेल्डिंग वर्क, पंचर शॉप वाले मोस्ट हार्ड वर्क करते हैं, उनको बहुत सारे प्रॉब्लम्स होती हैं। अल्हम्दुलिल्लाह को भी आपको शिफा होता, भरोसा रखो, होता काम होता। ठीक है। अस्सलाम वालेकुम वरहमतुल्लाहि वबरकातुहू। ಎಲ್ಲರಿಗೂ ನಮಸ್ಕಾರ.